ಈ ಮೆಸೇಜು ನನಗೆ ಗೊತ್ತಿಲ್ಲ, ಈ ಮೆಸೇಜು ನಾನು ಡೆಲಿವರ್ ಮಾಡೋದಕ್ಕೆ ರೆಡಿಯಾಗಿ ಸಿದ್ಧ ಮಾಡಿಕೊಂಡೆ. ನಿಮ್ಗೆ ಗೊತ್ತು, 15 ನಿಮಿಷ ಸಮಥಿಂಗ್ ಇನ್ ಮೈ ಥ್ರೋಟ್, ಏನೋ ನನ್ನ ಗಂಟ್ಲಲ್ಲಿ ಇದ್ದಕ್ಕಿದ್ದಂಗೆ ಸಮಥಿಂಗ್ ಟ್ರಿಗರ್ಡ್ ಕಾಫ್. 15 ನಿಮಿಷ ನಾನು ಬಿಡದೆ ಕೆಮ್ಮಿದ್ದೀನಿ. ಐ ಡೋಂಟ್ ನೋ ಏನಾಯಿತು ಅಂತ ಗೊತ್ತಿಲ್ಲ. ಉಸಿರು ಕಟ್ಟಂಗಾಗೋಯ್ತು, ಏನಾಯಿತು ಗೊತ್ತಿಲ್ಲ. ದೆನ್ ಐ ರಿಯಲೈಸ್ಡ್, ಸ್ಟಾರ್ಟ್ ಮಾಡಿದೆ. ಅಲ್ಪ ಸಮಯ ಶಪಿಸಿ ಪ್ರಾರ್ಥನೆ ಮಾಡಿದೆ. ಏನಕ್ಕಂದರೆ ಇವತ್ತು ಶಬ್ದ ಜಾಸ್ತಿ ತೆಗಿಬೇಕಾಗುತ್ತೆ. ಅಲ್ಲೆಲ್ಲೂಯ್ಯ. ಇವತ್ತಿನ ಸಂದೇಶದ ಪೀಠಿಕೆ ಹೇಳೋದಕ್ಕೆ ಮುಂಚೆ ನಾವೆಲ್ಲರೂ ಎದ್ದು ನಿಂತು ಪ್ರಕಟಣೆ ಪುಸ್ತಕ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 4 4ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನದವರೆಗೂ ನಾವು ಶಬ್ದ ತೆಗೆದು ಓದಲಿಕ್ಕೆ ಹೋಗ್ತೀವಿ. ರೆಡಿ ಆದ್ರೆ ಓದೋಣವೇ? ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿ ಜೀವಿಸುವನಾಗಿ ಸಿಂಹಾಸನದ ಮೇಲೆ ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನ ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಆಮೇನ್, ಆಮೇನ್. ಯೋಹಾನನ ಸುವಾರ್ತೆ 4:23-24. ಸತ್ಯ ಭಾವದಿಂದ ದೇವರ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಪ್ರೈಸ್ ಗಾಡ್. ಇನ್ನು ಒಂದು ವಾಕ್ಯ ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 22, 23, 24ನೇ ವಾಕ್ಯ. ಬುಕ್ ಆಫ್ ಹೀಬ್ರೂ ಚಾಪ್ಟರ್ 12 ವರ್ಸ್ 22-24 ಓದೋಣ. ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೆ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲಿನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಆಮೇನ್. ಕರ್ತನೇ, ಈ ವಾಕ್ಯದಿಂದ ನಿನ್ನ ಜನರು ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೇನ್. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಹೆವೆನ್ಲಿ ವರ್ಷಿಪ್, ಪರಲೋಕದ ಆರಾಧನೆ. ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಪರಲೋಕದ ಆರಾಧನೆ. ಪರಲೋಕದ ಆರಾಧನೆ. ಆರಾಧನೆಯು ಐಕ್ಯವಲ್ಲ, ಅದು ಪರಲೋಕದ ಜೋಡಣೆ. ಆರಾಧನೆ ಐಹಿಕವಲ್ಲ, ಅದು ಪರಲೋಕದ ಜೋಡಣೆ.
worship is not earthly. It is heavenly alignment. ಪರಲೋಕದ ಜೋಡಣೆ ಆಗಿದೆ ಆರಾಧನೆ. ಇವತ್ತು ನಾನು ನಿಮ್ಮನ್ನ ಒಂದು ಯಾತ್ರೆಗೆ ಕರ್ಕೊಂಡು ಹೋಗ್ತೀನಿ, ನೀವು ನನ್ನ ಜೊತೆ ಬರಬೇಕು. ಸ್ತೋತ್ರ. ಆಮೇಲೆ ಕೆಲವ್ರನ್ನ ಎಳ್ಕೊಂಡು ಬರಬೇಕಾಗುತ್ತೇನೋ, ತೊಂದರೆ ಇಲ್ಲ, ಎಳ್ಕೊಂಡಾದ್ರೂ ಹೋಗೋಣ. ಇದೊಂದು ಜರ್ನಿ. ಇದು ನಾವು ಓದಿದಂಥ ವಾಕ್ಯದಲ್ಲಿ ಕೇಳಿದ ಹಾಗೆ ಪರಲೋಕದಲ್ಲಿ ನಡೆಯುವ ಆರಾಧನೆ. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ, ಪರಲೋಕದಲ್ಲಿರುವ ಕಾರ್ಯಗಳು. ನಾನು ಅಲ್ಲಿಗೆ ಬರ್ತೀನಿ. ಅದಕ್ಕೆ ಮುಂಚೆ ಒಂದೆರಡು ಕಾರ್ಯಗಳನ್ನು ಹೇಳಿದ ನಂತರ ಅಲ್ಲಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಯೋಹನನ ಸುವಾರ್ತೆ 4ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ಓದಿದಾಗ ಯೇಸು ಸ್ವಾಮಿ ಸಮರಿಯ ಸ್ತ್ರೀಯ ಬಳಿಯಲ್ಲಿ ಮಾಡ್ತಿರುವ ಸಂಭಾಷಣೆಯ ಭಾಗ, ಅನಂತರ ಯೇಸು ಸ್ವಾಮಿ ಹೇಳ್ತಿರುವಂಥ ಕಾರ್ಯ, ಅದನ್ನು ಸಿಕಾರ್ ಆ ಊರಿನ ಹೆಸರು. ಯಾಕೋಬನ ಬಾವಿ, ಅಲ್ಲಿಂದ ನೀರು ಸೇರ್ತಾ ಇರುವಾಗ ಯೇಸು ಸ್ವಾಮಿ ಮಠ ಮಧ್ಯಾಹ್ನ ಆ ಸ್ತ್ರೀಯ ಸಂಗಡ ಸಂಭಾಷಣೆ ಮಾಡ್ತಾ ಇರುವಂಥ ಭಾಗ ಇದು. ಶಿಕಾರ್ ಅನ್ನೋದು ಶೆಕೇಮ್, ಬಹಳ ಹತ್ತಿರ ಇರುವಂಥ ಸ್ಥಳ ಇದು. ಎರಡು, ಶಿಕಾರ್ ಮತ್ತು ಶೆಕೇಮ್. ಶೆಕೇಮ್ ಎನ್ನುವುದು ದ ಪ್ಲೇಸ್ ಆಫ್ ಬರ್ಡನ್, ಆತ್ಮಭಾರ ಇರುವಂಥ ಸ್ಥಳ. ದ ಪ್ಲೇಸ್ ಆಫ್ ಬರ್ಡನ್. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯವನ್ನು ನಾವು ಓದಿದ್ರೆ, ಅಬ್ರಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೇಮ್ ಕ್ಷೇತ್ರದಲ್ಲಿರುವ ಮೋರ್ಯ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನು ಯಜ್ಞವೇದಿಯನ್ನ ಕಟ್ಟಿಸಿದನು. ಅಬ್ರಾಮನಿಗೆ ಶೆಕೇಮ್ ಎನ್ನುವಂಥ ಸ್ಥಳದಲ್ಲಿ ದೇವರ ದರ್ಶನ ಕೊಡ್ತಾ ಇರೋದು. ಅಲ್ಲಿ ಅವನೊಂದು ಯಜ್ಞವೇದಿಯನ್ನು ಕಟ್ಟಿಸಿದನು. ದಟ್ ಮೀನ್ಸ್ ವರ್ಷಿಪ್ಡ್ ಹಿಮ್, ದೇವರನ್ನ ಆರಾಧಿಸಿದನು. ಶೆಕೇಮ್ ಎನ್ನೋದು ನೀವು ಗಮನಿಸಬೇಕಾದಂಥ ಒಂದೆರಡು ಕಾರ್ಯಗಳು. ಇದರ ಹತ್ತಿರದಲ್ಲಿ ಬರುವಂಥ ಬೆಟ್ಟಗಳಾಗಿದೆ ಗೆರಿಸಿಮ್ ಮತ್ತು ಏಬೆಲ್ ಪರ್ವತಗಳು. ಅಲ್ಲಿಗೆ ಬಂದು ಯೆರೂಸಲೇಮಿಗೆ ಬಂದು ನೋಡಿದವ್ರಿಗೆ ಗೊತ್ತು. ಗೆರಿಸಿಮ್ ಒಂದು ಕಡೆ, ಮತ್ತೊಂದು ಕಡೆ ಏಬೆಲ್ ಬೆಟ್ಟಗಳು. ಒಂದು ಆಶೀರ್ವದಿಸಲ್ಪಟ್ಟ ಬೆಟ್ಟ, ಇನ್ನೊಂದು ಶಪಿಸಲ್ಪಟ್ಟಂಥ ಬೆಟ್ಟ. ಆ ಕಾಲದಲ್ಲಿ ಮೌಂಟ್ ಗೆರಿಸಿಮ್, ಈಗ ಅದನ್ನ ವೆಸ್ಟ್ ಬ್ಯಾಂಕ್ ಅಂತ ಕರೀತಾರೆ. ನಾಬ್ಲಸ್ ಈಗಿನ ಹೆಸರು ನಾಬ್ಲಸ್, ವೆಸ್ಟ್ ಬ್ಯಾಂಕ್. ನಮ್ಮ ಯಾತ್ರೆ, our journey starts at Shechem. ಪ್ರತಿಯೊಬ್ಬೊಬ್ಬರ ಯಾತ್ರೆಗಳು ಒಂದು ಶೆಕೀಮ್ನಲ್ಲಿ. ಶೆಕೀಮ್ ಅಂದರೆ ಆತ್ಮಭಾರದೊಂದಿಗೆ. ಎವ್ರಿ ಕ್ರಿಶ್ಚಿಯನ್ ಫ್ಯಾಮಿಲೀಸ್, ಎವ್ರಿ ಮಿನಿಸ್ಟರ್ಸ್ ಆಫ್ ಗಾಡ್, ಪ್ರತಿಯೊಂದು ದೈವ ಸೇವಕರು
ಮತ್ತು ಪ್ರತಿಯೊಂದು ಸೇವೆಯು ಆತ್ಮ ಭಾರದಿಂದಲೇ ಆರಂಭವಾಗುತ್ತದೆ. ಎವ್ರಿ ಮಿನಿಸ್ಟ್ರಿ ವಿಲ್ ಬಿಗೇನ್ ವಿತ್ ಬರ್ಡನ್. ಶೆಕೀಮ್ ಎನ್ನುವ ಸ್ಥಳದಲ್ಲಿ ನಮ್ಮ ಪೂರ್ವಿಕನಾದಂಥ ನಮ್ಮ ಮೂಲ ಪಿತೃವಾದ ಅಬ್ರಾಮನಿಗೆ ದೇವರ ದರ್ಶನವನ್ನು ಕೊಡ್ತಾನೆ. ನಮಗೆ ಗೊತ್ತಿರುವಂಥ ಭಾಗ, ಅವನನ್ನು ದೇವರ ರಾಜ್ಯದ ಪದ್ಧತಿಗೋಸ್ಕರ ಬೇರ್ಪಡಿಸುವ ಸ್ಥಳ. ವೆನ್ ಯು ಗೆಟ್ ದ ಬರ್ಡನ್ ಫ್ರಮ್ ದ ಹೆವೆನ್, ಪರಲೋಕದಿಂದ ನಿಮಗೆ ದರ್ಶನ ಸಿಕ್ಕಿದ್ರೆ ಆತ್ಮ ಭಾರ 100% ಬಂದೇ ಬರುತ್ತೆ. ದ ಮೂಮೆಂಟ್ ಯು ಸ್ಟಾರ್ಟಿಂಗ್ ಯುವರ್ ಜರ್ನಿ ವಿತ್ ಬರ್ಡನ್, ಶೆಕೀಮಿನಿಂದ ಆರಂಭ ಮಾಡ್ತಿದ್ದಾರೆ ಅಬ್ರಾಮನು. ದಟ್ಸ್ ಕಾಲಿಂಗ್ ಬಿಗೇನ್ಸ್. ನಿಮ್ಮ ಕರೆ ಅಲ್ಲಿ ಆರಂಭವಾಗುತ್ತೆ. ನೀವು ಅಲ್ಲಿಂದ ಮೋರಿಯ ಬೆಟ್ಟವನ್ನು ದಾಟಿ ಹೋಗಬೇಕಾಗುತ್ತದೆ. ಯು ಮಸ್ಟ್ ಪಾಸ್ ಥ್ರೂ ಮೋರಿಯಾ. ಮೋರಿಯಾ ಎನ್ನೋದು ದ ಟೆಸ್ಟ್. ಪ್ರಾಮಿಸ್ ಇಸ್ ಟೆಸ್ಟೆಡ್. ಮೋರಿಯಾ ಎನ್ನೋದು ನಿಮ್ಮ ವಾಗ್ದಾನಗಳನ್ನು ಪರೀಕ್ಷಿಸುವಂಥ ಪರ್ವತ. ವಾಗ್ದಾನಗಳನ್ನು ಪರೀಕ್ಷಿಸುವಂಥ ಪರ್ವತ. ಇಟ್ ಈಸ್ ಅ ಸ್ಯಾಕ್ರಿಫೈಸಿಂಗ್. ಮೋರಿಯಾ ಯಜ್ಞ ಮಾಡುವಂಥ ಸ್ಥಳ. ನೀವು ಅದನ್ನು ಗಮನಿಸ್ಬೋದು. ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದನು. ವಾಗ್ದಾನದ ಪ್ರಕಾರ ಅವನಿಗೆ ತನ್ನ 100ನೇ ವಯಸ್ಸಿನಲ್ಲಿ ಈ ಸಾಕನನ್ನು ಕೊಡ್ತಾನೆ. ವಾಗ್ದಾನದ ಸಂತತಿ. ಈ ಸಾಕನನ್ನು ದೇವರಿಗೆ ಕೇಳ್ತಾರೆ. ಅಬ್ರಾಮನನ್ನು ದೇವರು ಕೇಳ್ತಾರೆ, ನೀನು ಪ್ರೀತಿಸುವ ನಿನ್ನ ಒಬ್ಬನೇ ಮಗನಾದ ಈ ಸಾಕನನ್ನು ನಾನು ತೋರಿಸುವ ಬೆಟ್ಟದಲ್ಲಿ ನನಗಾಗಿ ಯಜ್ಞವಾಗಿ ಅರ್ಪಿಸಬೇಕು ಅಂತ. ದಟ್ ವಾಸ್ ಪ್ರಾಮಿಸ್ ಚೈಲ್ಡ್. ಐಸಕ್ ಇಸ್ ದ ಪ್ರಾಮಿಸ್ ಚೈಲ್ಡ್. ವಾಗ್ದಾನದ ಸಂತತಿ. ವಾಗ್ದಾನದ ಮೇಲೆ ಈಗ ಪರೀಕ್ಷೆ ಬರ್ತಾ ಇದೆ, ಪರಿಶೋಧನೆ ಬರ್ತಾ ಇದೆ. ಆ ಸ್ಥಳದ ಹೆಸರೇ ಮೋರಿಯಾ. ಮೋರಿಯಾ. ಅಲ್ಲಿಂದ ನಮ್ಮ ಜರ್ನಿ. ಯೇಸು ಸ್ವಾಮಿ ಕಾಲ್ವರಿ ಶಿಲುಬೆಯಲ್ಲಿ ಗೋಲ್ಗೋತಾ ಎಂಬ ಬೆಟ್ಟ, ಅದರ ರಿಸಲ್ಟ್. ಗೋಲ್ಗೋತಾ ಎನ್ನೋದು ಪ್ರಾಮಿಸ್ ಇಸ್ ಫುಲ್ಫಿಲ್ಡ್. ಪ್ರತಿಯೊಂದು ವಾಗ್ದಾನವು ನೆರವೇರಿದ ಬೆಟ್ಟ. ನಾನು ಅನೇಕ ಬೆಟ್ಟಗಳನ್ನು ಮಾತಾಡ್ತಿದ್ದೀನಿ. ಶೆಕೀಮ್ ಮಾತಾಡಿದೆ. ಶೆಕೀಮ್ ಅದು ಬರ್ಡನ್ ತೋರಿಸುತ್ತೆ, ಆತ್ಮಭಾರ. ಕಾಲಿಂಗ್, ನಮ್ಮ ಕರೆ ಆರಂಭವಾಗುವ ಸ್ಥಳ. ಅಲ್ಲಿಂದ ಮೋರಿಯಾ ಸ್ಯಾಕ್ರಿಫೈಸಿಂಗ್, ತ್ಯಾಗ ಮಾಡುವ, ಯಜ್ಞ ಮಾಡುವ ಸ್ಥಳ. ನಮ್ಮ ವಾಗ್ದಾನಗಳಿಗೆ ಉಂಟಾಗುವ ಪರೀಕ್ಷೆಯ ಸ್ಥಳ. ನಂತರದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡಿದ್ರೆ ಯೇಸು ಸ್ವಾಮಿಯು ಗೋಲ್ಗೋತಾ ಬೆಟ್ಟದಲ್ಲಿ ನಮಗಾಗಿ is fulfilled. Golgotha, the cross, and the result is true worship. ಸತ್ಯವಾದ ಆರಾಧನೆ ಫಲಿತಾಂಶ ಬಂದಿದ್ದು ಅಲ್ಲಿ. ಇವತ್ತು ನಾನು ನೀವು ಇಲ್ಲಿ ಕುಳಿತು ಸ್ತೋತ್ರ ಹೇಳೋದಕ್ಕೆ ಕಾರಣ ಗೋಲ್ಗೋತಾ ಬೆಟ್ಟದಲ್ಲಿ. ನಿಮಗೆ ಅರ್ಥ ಆಗಲಿಲ್ಲ. ಗೋಲ್ಗೋತಾ ಇನ್ನೊಂದು ಹೆಸರು ಕಾಲ್ವರಿ. ಹಲ್ಲೆಲೂಯಾ. ಶಿಲುಬೆಯಲ್ಲಿ ನನ್ನ ನಿನ್ನ ಪಾಪದ ಪರಿಹಾರಕ್ಕಾಗಿ ಯೇಸು ಸ್ವಾಮಿ ತಾನು ಬಲಿಯಾಗುವುದರ ಮೂಲಕ ಇವತ್ತು ನನ್ನನ್ನು ನಿನ್ನನ್ನು ಆರಾಧನೆ ಮಾಡುವವರಾಗಿ, ದೇವರಿಗೂ ನಮಗೂ ಸಂಬಂಧ ಇಲ್ಲದೆ ಬಾಂಧವ್ಯ ಕಡಿದು ಹೋದಂಥ ನಮ್ಮನ್ನ ಮತ್ತೆ ಅವನು ಬೆಸದನು. ಅದಕ್ಕೆ ನಾನು ಹೇಳಿದೆ ಆರಂಭದಲ್ಲಿ, ಆರಾಧನೆಯು ಐಹಿಕವಲ್ಲ, ಅದು ಪರಲೋಕದ ಜೋಡಣೆ. ಹಲ್ಲೆಲೂಯಾ.
ಎಲ್ಲಿ ಈ ಲೋಕದಲ್ಲಿ ನಾವು ಬೇರ್ಪಟ್ಟಿದ್ವೋ ಮತ್ತೆ ಪರಲೋಕದ ಸಂಗಡ ಸೇರಿಸಿದ್ದೇ ಈ ಆರಾಧನೆಯಾಗಿದೆ. ಅದು ಒಪ್ಪೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಗಾಡ್ ಈಸ್ ರೈಸಿಂಗ್ ಎ ಜನರೇಷನ್ whose worship is not seasonal but a constant and burning. ಅವರು ಈ ಲೋಕದಲ್ಲಿ ದೇವರು ಒಂದು ತಲೆಮಾರನ್ನ ಎಬ್ಬಿಸ್ತಾ ಇದ್ದಾರೆ. ಅವರು ಸೀಸನಲ್ ಆಗಿ ಆರಾಧನೆ ಮಾಡೋರಲ್ಲ, ಬಿಡುಗಡೆ ಸಿಕ್ಕಿದಾಗ ಆರಾಧನೆ ಮಾಡೋರಲ್ಲ, ತೋಚದಾಗ ಬಂದು ಆರಾಧನೆ ಮಾಡೋರಲ್ಲ. ಅವರ ಜೀವನ ಪರ್ಯಂತವಾಗಿ ಕಾನ್ಸ್ಟೆಂಟ್ ಆಗಿ ಅವರು ದೇವರನ್ನ ಆರಾಧನೆ ಮಾಡುವವರಾಗಿರ್ತಾರೆ. ಅಂತ ಒಂದು ತಲೆಮಾರಿನ ದೇವರು ಕರ್ನಾಟಕದಲ್ಲಿ ಎಬ್ಬಿಸ್ತಾ ಇದ್ದಾರೆ, ಈ ಸಭೆಯಿಂದ ಎಬ್ಬಿಸ್ತಾ ಇದ್ದಾರೆ. ಆ ಗುಂಪಿನಲ್ಲಿ ನಿನ್ನ ಕುಟುಂಬನು ನೀನು ಇರೋದಾದ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳುವಂತರಾಗ್ರಿ. ಹಾಲೆಲೂಯ. ಮನುಷ್ಯರು ನಾವು ಎಷ್ಟೇ ಆಸ್ತಿ ಸಂಪಾದನೆ ಮಾಡಿದ್ರು, ಹಣ ಸಂಪಾದನೆ ಮಾಡಿದ್ರು, ಒಂದು ದಿನ ಇದೆಲ್ಲ ಬಿಟ್ಟು ಹೋಗಲೇಬೇಕಾಗಿದೆ. ನೋಡಿ ಸೋತ್ರ ಹೆಂಗೆ ಸ್ವರ್ಗೋಯ್ತು. ಪಾಸ್ಟ್ರೆ ಬಿಟ್ಟೋಗೋದು ಬೇಡ, ನೀವೇನಾದ್ರೂ ಕೊಟ್ಟೋಗೋದಿದ್ರೆ ಹೇಳೋಗಿ ಅಂತ. ಬಿಟ್ಟು ಹೋಗ್ಲೇಬೇಕಾಗುತ್ತೆ. ಕುಬೇರನೂ ಹೋಗ್ಬೇಕು, ಭಿಕ್ಷುಕನೂ ಹೋಗ್ಬೇಕು, ವಿದ್ಯಾವಂತನೂ ಹೋಗ್ಬೇಕು, ಅವಿದ್ಯಾವಂತನೂ ಹೋಗ್ಬೇಕು, ಸ್ಥಿತಿವಂತನು ಹದಗೆಟ್ಟಿರೋನು ಹೋಗ್ಬೇಕು. ಮನುಷ್ಯರಾದ ನಾವೆಲ್ಲರೂ ಈ ಲೋಕವನ್ನು ಬಿಟ್ಟು ಒಂದು ದಿನ ಯಾತ್ರೆ ಮಾಡಬೇಕಾಗುತ್ತೆ. ಆದರೆ ಭಕ್ತರಾದವರಿಗೆ ಒಂದು ನಿರೀಕ್ಷೆ ಇದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತೆ, ಈ ಮರಣ ಮನುಷ್ಯನನ್ನು, ಮರಣ ಜೀವನದ ಕೊನೆಯಲ್ಲ. ಒಂದು ಹಾಡುಗಾರನು ಹೀಗೆ ಹೇಳ್ತಾನೆ, ಓ ಮಾನವ ನೀ ಮರೆಯದಿರು, ಈ ಜೀವಿತ ಸ್ಥಿರವಲ್ಲ, ಮರಣವು ಜೀವನದ ಕೊನೆಯಲ್ಲ. ಓ ಮಾನವ ಅಂದರೆ ಈ ಜೀವಿತ ಸ್ಥಿರ ಅಲ್ಲ, ಮರಣವು ಒಬ್ಬ ಮನುಷ್ಯನ ಕೊನೆಯೂ ಅಲ್ಲ. ಸಾಧಾರಣವಾಗಿ ಲೋಕದ ಜನ ಹೇಳೋದೇನು ಗೊತ್ತಾ, ತಿನ್ನಬೇಕು, ಕುಡಿಬೇಕು, ಮಜಾ ಮಾಡಬೇಕು, ನಾಳೆ ಬದುಕಿರ್ತೀವಿ ಅಂತ ಏನು ಗ್ಯಾರಂಟಿ? ಸತ್ರೆ ಏನು ಮಾಡೋಕ್ಕಾಗುತ್ತೆ? ಬಿಡು, ಹೋಗೋಣ. ಎಲ್ಲಿಗೆ ಹೋಗೋಣ ಅದು ಮಾತ್ರ ಗೊತ್ತಿಲ್ಲ. ತಿನ್ನೋಣ, ಕುಡಿಯೋಣ, ಮಜಾ ಮಾಡೋಣ, ಸತ್ರೆ ಸಾಯ್ತೀವಿ. ಸತ್ತ ಮೇಲೆ ನಿನ್ನ ಆತ್ಮ ಎಲ್ಲಿಗೆ ಹೋಗುತ್ತೆ ಅದು ಬಹಳ ಮುಖ್ಯ. ಭಕ್ತನೂ ಸಾಯ್ತಾನೆ, ಪಾಪಿನೂ ಸಾಯ್ತಾನೆ, ದುಷ್ಟನೂ ಸಾಯ್ತಾನೆ, ನೀತಿವಂತನೂ ಸಾಯ್ತಾನೆ. ಸ್ತೋತ್ರ. ಎಲ್ಲರೂ ಸಾಯಲೇಬೇಕು. ಸ್ತೋತ್ರ. ಹೇಳದೆ ಇದ್ದಾಗ ನಿಮ್ಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ. ನಾವೆಲ್ಲ ಈ ಲೋಕವನ್ನು ಬಿಟ್ಟು ಯಾತ್ರೆ ಮಾಡಬೇಕು. ಥೆಸಲೋನಿಕರಿಗೆ ಬರೆದ ಪತ್ರಿಕೆ, 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ, ನಾವು ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪೋದಿಲ್ಲ. ಯಾಕಂದರೆ ನಿರೀಕ್ಷೆ ಇಲ್ಲದವರ ಹಾಗೆ ಅಳೋದು ಒಪ್ಪೋದಿಲ್ಲ ಅಂತಾನೆ ಪೌಲನು. ಯಾಕಂದರೆ ಕ್ರಿಶ್ಚಿಯನ್ ಲೈಫ್ ಇಸ್ ನಾಟ್ ದ ಹೋಪ್ಲೆಸ್ ಲೈಫ್, ಇಟ್ ಈಸ್ ಫುಲ್ ಆಫ್ ಹೋಪ್. ನಾವು ನಿರೀಕ್ಷೆಯಿಂದನೇ ಬದುಕ್ತಾ ಇದ್ದೇವೆ. ಏನದು ನಿರೀಕ್ಷೆ? ಒಂದು ನಿರೀಕ್ಷೆ ಇದೆ, ಇವತ್ತು ನಾವು ಇಲ್ಲಿ ಸತ್ರೆ, ಈ ಲೋಕವನ್ನು ಬಿಟ್ಟರೆ ನಾವು ಮನೆಯನ್ನು ಬದಲಾಯಿಸ್ತಾ ಇದ್ದೇವೆ. ವಿ ಆರ್ ಚೇಂಜಿಂಗ್ ದ ರೆಸಿಡೆನ್ಸ್. ಹಲ್ಲೆಲೂಯ. ಇಲ್ಲಿಂದ ಬದಲಾವಣೆ ಆಗಿ ಪರಲೋಕದಲ್ಲಿ ನಾವು ವಾಸ ಮಾಡಲಿಕ್ಕೆ ಹೋಗ್ತೇವೆ. ಹಲ್ಲೆಲೂಯ. ಭಕ್ತರೆಲ್ಲರೂ ಹಾಗೆ ಬದುಕಿದವರು ಆಗಿದ್ದಾರೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 3 ವರ್ಸ್ 20, 3ನೇ ಅಧ್ಯಾಯದ 20ನೇ ವಾಕ್ಯ ಹೇಳುತ್ತದೆ, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ. ಆಮೇಲೆ ವಿ ಆರ್ ವೇಟಿಂಗ್ ಫಾರ್ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ಮೊದಲನೇ ಸಾರಿ ಈ ಲೋಕವನ್ನು ಬಿಟ್ಟು ಹೋಗುವಾಗ
ತಾನು ಸತ್ತು ಸಮಾಧಿಗೆ ಹಾಕಲ್ಪಟ್ಟು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದು 40 ದಿವಸ ತನ್ನ ಶಿಷ್ಯರಿಗೆ ಲೋಕಕ್ಕೆ ತನ್ನನ್ನೇ ತಾನು ತೋರಿಸ್ಕೊಟ್ಟು ತಾನು ಪರಲೋಕಕ್ಕೆ ಏರಿ ಹೋಗುವಾಗ ದೇವದೂತರು ಒಂದು ಪ್ರಶ್ನೆ ಕೇಳ್ತಾರೆ, ಹೇ ಗಲೀಲಿಯ ಪುರುಷರೇ, ನೀವು ಯಾಕೆ ಹೀಗೆ ಏರಿ ಹೋಗುತ್ತಿರುವ ಯೇಸುವನ್ನು ಹೀಗೆ ನೋಡ್ತಾ ಇದ್ದೀರಾ? ನಿಮ್ಮನ್ನು ಬಿಟ್ಟು ಹೋಗುವ ಯೇಸು ಸ್ವಾಮಿ ತಾನು ಹೋಗುವ ರೀತಿಯಲ್ಲೇ ಪುನಃ ಒಂದು ದಿನ ಇಳಿದು ಬರುವಂತನಾಗಿರ್ತಾನೆ. ದಟ್ ಈಸ್ ದ ಕ್ರಿಶ್ಚಿಯನ್ ಲೈಫ್. ಅದು ಕ್ರಿಸ್ತಿಯ ಜೀವಿತ. ನಾವು ಎದುರು ನೋಡ್ತಾ ಇದ್ದೇವೆ. ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಕ್ರಿಸ್ತನ ಅಲ್ಲಿಂದ ರಕ್ಷಕನಾಗಿ ಬರುವುದನ್ನ ಎದುರು ನೋಡ್ತಾ ಇದ್ದೇವೆ. ದಟ್ ಮೀನ್ಸ್ ಯೇಸು ಸ್ವಾಮಿ ಈ ಲೋಕಕ್ಕೆ ಬರೋದಕ್ಕೆ ತಡವಾದರೆ ನಾವು ಅಲ್ಲಿಗೆ ಹೋಗ್ತೀವಿ. ಇಲ್ಲಿಗೆ ಬರೋದಾದ್ರೆ ತನ್ನಲ್ಲಿ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುತ್ತಾರೆ. ಆ ನಂತರ ಜೀವಂತವಾಗಿರುವ ನಾವುಗಳು ನಮ್ಮ ಕಣ್ಣು ರೆಪ್ಪೆ ಮಿಟುಕಿಸುವುದರ ಒಳಗಾಗಿ ಪಕ್ಕನೆ ಒಯ್ಯಲ್ಪಡ್ತೇವೆ. ಹಲ್ಲೆಲೂಯಾ. ಐದರ್ ವೇ ವಿ ಆರ್ ರೆಡಿ. ಸಂದೇಶ ನಾವು ಸಾರ್ತಾ ಇರೋದು ಅದೇ. ನಾವು ಮರಣಕ್ಕೆ ಎದುರುವವರಲ್ಲ. ಮರಣ ಭಯ ಎನ್ನುವುದು ನಮಗೆ ಇಲ್ಲ. ಕಾರಣ ಮರಣವನ್ನು ಗೆದ್ದವನು ನಮ್ಮ ಜೊತೆಯಲ್ಲೇ ಇದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಾಕ್ಯ ಹೇಳ್ತದೆ, ಯಾಕೆಂದ್ರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ. ಇಬ್ರಿಯ ಗ್ರಂಥಕರ್ತನು ಹೇಳ್ತಾನೆ, ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ. ಇನ್ನು ಮುಂದೆ ಆಗುವ ಪಟ್ಟಣವನ್ನ ಆರೈಸುತ್ತಾ ಇದ್ದೇವೆ. ಹಾಲೆಲೂಯಾ. ನನಗೋಸ್ಕರ ನಿಮಗೋಸ್ಕರ ಒಂದು ಪಟ್ಟಣವನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಆಮೆನ್, ಆಮೆನ್, ಹಾಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬೀಡಾರಗಳಿವೆ, ಆದರೆ ನಾನು ನಿಮಗೋಸ್ಕರವಾಗಿ ಒಂದು ಮನೆಯನ್ನು ಸಿದ್ಧ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಯಾತಕ್ಕಂದ್ರೆ ನಾನು ಇರುವಲ್ಲಿ ನೀವು ಇರಬೇಕು, ನಾನು ಇರುವಲ್ಲಿ ನೀವು ಇರಬೇಕು. ಎಷ್ಟು ಜನ ಆಸೆ ಪಡ್ತೀರ ಯೇಸು ಸ್ವಾಮಿ ಜೊತೆಯಲ್ಲಿ ಇರಬೇಕೇನಾರ? ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೆನ್, ಹಲ್ಲೆಲೂಯಾ. ನಾನು ಅನೇಕ ವರ್ಷಗಳ ಹಿಂದೆ ಹೀಗೆ ನಮ್ಮ ಮನೆ ವಾಸಸ್ಥಳ ಅಂತ ಒಂದು ಸಂದೇಶ ತಗೊಂಡಿದೆ. ನೆನಪಿದೆಯೇನೋ? ಆಡಿಯೋ ಕ್ಯಾಸೆಟ್ಗಳೆಲ್ಲ ಆ ಕಾಲದಲ್ಲಿ ರಿಲೀಸ್ ಮಾಡಿದ್ವಿ, ಅದನ್ನು ಆಡಿಯೋ ಕ್ಯಾಸೆಟ್. ಆ ಸಂದರ್ಭದಲ್ಲಿ ನಾನು ಹೀಗೊಂದು ಮಾತು ಹೇಳಿದ್ದೆ, ನಮ್ಮ ದೇಶದ ವೈಭವ, ನಮ್ಮ ದೇಶದಲ್ಲಿ ಅನೇಕ ಪ್ರವಾಸಿಗಳು ವಿವಿಧ ದೇಶಗಳಿಂದ ನೋಡೋದಕ್ಕೆ ಬರುವಂಥ ಒಂದು ಸ್ಥಳ ತಾಜ್ ಮಹಲ್. ತಾಜ್ ಮಹಲ್ 7 ಅದ್ಭುತಗಳಲ್ಲಿ ಒಂದು ಅದ್ಭುತ. ಮುಮ್ತಾಜ್ಗೋಸ್ಕರ, ಮುಮ್ತಾಜ್ನ ಸಮಾಧಿ, ಶಹಜಾನ್ ತನ್ನ ಹೆಂಡತಿಯ ನೆನಪಿಗೋಸ್ಕರ ಕಟ್ಟಿದಂಥ ತಾಜ್ ಮಹಲ್ ಹೆಚ್ಚು ಕಡಿಮೆ 20,000 ಕೆಲಸಗಾರರಿಂದ 14 ವರ್ಷಗಳು ತಗೊಂಡು ಈ ತಾಜ್ ಮಹಲನ್ನು ಅಮೃತ ಶಿಲೆಗಳಿಂದ ಕಟ್ಟಿ ಲೋಕ ಪ್ರಸಿದ್ಧ ಮಾಡಿದ್ರು. ಇವತ್ತಿಗೂ ಅದು ಲೋಕ ಪ್ರಸಿದ್ಧವೇ ಸರಿ. ಪ್ರೈಸ್ ಗಾಡ್. ಅಲ್ಲಿ ಬರೋರೆಲ್ಲ ಫೋಟೋ ಹೊಡ್ಕೋತಾರೆ. ಅದರ ಮನೋಹರವನ್ನು ಕಂಡು ಆನಂದದಿಂದ ಮನ ಸಂತೋಷ ಪಡ್ತಾರೆ. 14 ವರ್ಷದಿಂದ ಕಟ್ಟಿದಂಥ ತಾಜ್ ಮಹಲ್ ಅಷ್ಟು ಸುಂದರವಾಗಿರೋದಾದರೆ ನನ್ನ ಪ್ರಶ್ನೆ, ನನ್ನ ಬುದ್ಧಿಯಲ್ಲಿ ಬಂದ ಪ್ರಶ್ನೆ, ಕಳೆದ 2026 ವರ್ಷಗಳಿಂದ
ನನಗೋಸ್ಕರ ನಿನಗೋಸ್ಕರ ಕಟ್ತಾ ಇರುವಂತ ಮನೆ ಅದು ಎಷ್ಟು ಸುಂದರವಾಗಿರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾವು ಅವಾಗ ಹೇಳ್ತಾ ಇರಬೇಕು, ಇಲ್ಲಿದ್ದೀವಿ ಸುಮ್ಮನೆ, ಅಲ್ಲಿದೆ ನಮ್ಮ ಮನೆ ಅಂತ. ಹಲ್ಲೆಲೂಯಾ. ಯಾಕೆಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗೆ ಇಲ್ಲ. ಇನ್ನು ಮುಂದೆ ಆಗುವ ಪಟ್ಟಣವನ್ನ ಆರೈಸುತ್ತಾ ಇದ್ದೇವೆ. ಈ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾತ್ರೆ ಮಾಡುವವರು ಸ್ವಲ್ಪ ಗಮನ ಇಟ್ಕೊಳ್ಬೇಕು. ನಾವು ಈ ದೇಶದಿಂದ ಮತ್ತೊಂದು ದೇಶ, ಹೀಗೆ ಅನೇಕ ದೇಶಗಳನ್ನು ಸುತ್ತವರು ನಾವು. ಈ ದೇಶ ವಿದೇಶಗಳಿಗೆ ಹೋಗುವಾಗ ಗಮನದಲ್ಲಿ ಇಟ್ಕೊಳ್ಬೇಕಾದ ಒಂದು ಅಂಶ, ಒಂದು ಅಲ್ಲಿಯ ವಾತಾವರಣ, ಎರಡು ಅಲ್ಲಿಯ ಆಹಾರ ಕ್ರಮ, ಮೂರು ಅವರ ಸಂಸ್ಕೃತಿ, ನಾಲ್ಕನೇದಾಗಿ ಅಲ್ಲಿನ ಭೌಗೋಳಿಕವಾದಂಥ ಭಾಗಗಳು ಮತ್ತು ಅಲ್ಲಿನ ಸಮಯ. ಇವೆಲ್ಲ ನಾವು ತದನಂತರ ನಾವು ಯಾತ್ರೆ ಮಾಡಬೇಕು. ಯಾಕಂದರೆ ಬ್ಲೈಂಡಾಗಿ ಸುಮ್ಮನೆ ಕಣ್ಮುಚ್ಕೊಂಡು ಹೋಗೋದಲ್ಲ. ನಮಗಿಲ್ಲಿ ಸಮ್ಮರ್ ಆದರೆ ಅವ್ರಿಗೆ ವಿಂಟ್ರ್ ಇರುತ್ತೆ. ಅಪ್ಪ ಇಲ್ಲಿ ಸೆಕೆ ಅಂತ ನಾನು ಟೀ ಶರ್ಟ್ ತೊಗೊಂಡು ಅಲ್ಲಿಗೆ ಹೋಗಿ ಇಳಿದ್ರೆ ನೀನು ಫ್ರೀಸ್ ಆಗ್ಬಿಡ್ತೀಯ. ಅದಕ್ಕೆ ಅಲ್ಲಿಗೆ ಬೇಕಾದ ವಸ್ತ್ರಗಳನ್ನು ನಾವು ತೆಗೆದುಕೊಂಡು ಸಿದ್ಧತೆಯೊಂದಿಗೆ ಹೋಗಬೇಕು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹಾಗಾದರೆ ಪರಲೋಕಕ್ಕೆ ಹೋಗುವ ಕಾತುರದಲ್ಲಿರುವ ನಾವುಗಳು ಅಲ್ಲಿ ಹೋದ ಮೇಲೆ ಏನು ಮಾಡಬೇಕೆನ್ನೋ ಕುರಿತು ಇಲ್ಲೇ ನಿರ್ಧರಿಸೋದು ಒಳ್ಳೆಯದು. ಕೆಲವರು ಚಿಂತೆ, ಅಲ್ಲಿ ಹೋದರೆ 24 ಗಂಟೆ ಆರಾಧನೆ, ಒಂದೇ ಒಂದು ಹಾಡು, ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ವಿಶ್ರಾಂತಿ ಇಲ್ಲದೆ. ಸ್ತೋತ್ರ. ನಾನು ದೇವ್ರ ಹತ್ರ ಕೇಳಿದೆ, ದೇವರೇ ಹಿಂಗಾದ್ರೆ ತುಂಬ ಬೋರ್ ಹೊಡಿಯಲ್ವಾ? ನಮ್ಮ ಭಾವನೆಯಲ್ಲಿ, ನನ್ನ ಭಾವನೆಯಲ್ಲಿ, ನಿಮ್ಮ ಭಾವನೆ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಭಾವನೆಯಲ್ಲಿ ನಾನು ಹಿಂಗೆ ತಿಳ್ಕೊಂಡೆ, 24 ಗಂಟೆನೂ ಒಂದೇ ರೀತಿಯಲ್ಲಿ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಇದೊಂದು ರೀತಿಯಲ್ಲಿ ಮೊನೋಟೋನಸ್ ಟೈಪ್ ಆಫ್ ವರ್ಷಿಪ್, ಅಂದರೆ ಏಕ ರೀತಿಯಲ್ಲಿ ಇರುವ ಆರಾಧನೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಆದರೆ ಪರಲೋಕಕ್ಕೆ ಅದರ ಆರಾಧನೆ ಕ್ರಮಗಳು ಭಾಳ ವ್ಯತ್ಯಾಸವಾಗಿದೆ. ಸ್ತೋತ್ರ ಬರಲಿಲ್ಲ. ಅಲ್ಲಿನ ಆರಾಧನೆಯ ಕ್ರಮ ಏನಂತ ನಾವು ಮೊದಲು ಕಲಿಬೇಕು. ಇಲ್ಲಿ ಕಲ್ತ್ರೆ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಅಭ್ಯಾಸ ಮಾಡಿಕೊಂಡ್ರೆ ಅಲ್ಲಿ ಫ್ರೀ ಆಗಿರ್ಬೋದು. ತೊಂದರೆ ಇಲ್ಲಾದರೆ ತೊಂದರೆಗೆ ಈಡಾಗ್ತೀವಿ ನಾವು. ಆಮೇಲೆ ಅಂದರೆ ಪರಲೋಕದಲ್ಲಿ ಆರಾಧನೆಗೆ ಕ್ರಮಗಳುಂಟು. ಹೊಸ ಒಡಂಬಡಿಕೆ ಪ್ರಕಾರ ಅದರದ್ದೇ ಆದಂಥ ಕ್ರಮಗಳುಂಟು. ಆ ಕ್ರಮಗಳ ಕುರಿತು ನಾನು ಮಾತನಾಡಲಿಕ್ಕೆ ಹೋಗ್ತೀನಿ. ಅದರಿಂದಲೇ ನಾನು ಇವತ್ತು ಆರಂಭದಲ್ಲಿ ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನು, ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲದವನಲ್ಲ. ಆಮೇಲೆ ಇಲ್ಲಿ ಆರಾಧನೆ ಮಾಡಕ್ಕೆ ಬರಲಿಲ್ಲ ಆದರೆ ಇಲ್ಲಿ ಸ್ತೋತ್ರ ಹೇಳದೆ ಇರುವವನು ಅಲ್ಲಿ ಹೆಂಗೆ ಸ್ತೋತ್ರ ಹೇಳ್ತಾನೆ? ಆಮೇಲೆ ಸ್ತೋತ್ರ. ಯೆಹೋವನನ್ನು ಆರಾಧಿಸುವುದಕ್ಕೆ ಯೆರೂಸಲೇಮಿಗೆ ಬರದೇ ಇರುವವನಿಗೆ ಮೇಲೆ ಮಳೆನೇ ಬರಲ್ವಂತೆ. ಆರಾಧನೆ ಅನ್ನೋದು ಇಲ್ಲಿಂದನೇ ಕಲಿಬೇಕಾಗಿರುವಂಥದ್ದು. Heavenly worship is not dry, it is full of fire.
ಪರಲೋಕದ ಆರಾಧನೆ ಎನ್ನುವುದು ಒಣಗೋಗಿರೋದಲ್ಲ, ಇದು ಆತ್ಮಿಕವಾದ ಬೆಂಕಿಯಾಗಿದೆ. ಇಟ್ ಈಸ್ ಫುಲ್ ಆಫ್ ಫೈರ್. ಹಲ್ಲೆಲೂಯ. ನೀನು ಒಂದು ಸ್ತೋತ್ರ ಹೇಳಿದ್ರು ಅದರಲ್ಲಿ ಒಂದು ಫೈರ್ ಸ್ಪಾರ್ಕ್ ಉಂಟಾಗಬೇಕು. ಅದು ಒಪ್ಪುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. 108 ಯೋಚನೆಗಳಿಂದ 108 ಆ ವಿಷಯಗಳನ್ನು ತಲೆಗೆ ಹಾಕ್ಕೊಂಡು ಇಲ್ಲಿ ಬಂದು ಗರ ಬಡ್ದವನ ಥರ ಕುಳಿತೆದ್ದು ಹೋಗೋದಲ್ಲ. ಆರಾಧನೆ ಅಂದರೆ ಡ್ರೈ ಆಗಿರೋದಲ್ಲ, ಆರಾಧನೆ ಅನ್ನೋದು ಫೈರ್ ಆಗಿರುತ್ತೆ. ಅದರಲ್ಲಿ ಬೆಂಕಿ ಉರಿಯಬೇಕಾಗಿದೆ. ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ. ಇಲ್ಲಿ ನಮಗೆ ಕೊಯರ್ ಇದೆ, ವರ್ಷಿಪ್ ಲೀಡರ್ಸ್ ಇದ್ದಾರೆ, ಲೀಡ್ ಮಾಡೋರು. ತೆಲುಗು ಆರಾಧನೆಗೆ ತೆಲುಗು ಕೊಯರ್ ಇದೆ, ಮಲಯಾಳಂ ಆರಾಧನೆಗೆ ಮಲಯಾಳಂ ಕೊಯರ್ ಇದ್ದಾರೆ, ಕನ್ನಡ ಆರಾಧನೆಗೆ ಕನ್ನಡ ಕೊಯರ್ ಇದ್ದಾರೆ, ಹಿಂದಿ ಆರಾಧನೆಗೆ ಹಿಂದಿ ಕೊಯರ್ ಇದೆ, ಇಂಗ್ಲೀಷ್ ಆರಾಧನೆಗೆ ಇಂಗ್ಲೀಷ್ ಕೊಯರ್ ಇದೆ. ಸ್ತೋತ್ರ. ಆಮೇಲೆ ಅವರವ್ರ ಭಾಷೆಯಲ್ಲಿ ಲೀಡ್ ಮಾಡ್ತಾರೆ. ಅವರವ್ರ ಭಾಷೆಯಲ್ಲಿ ಲೀಡ್ ಮಾಡ್ತಾರೆ, ಅವರವರಿಗೆ ಇಷ್ಟ ಆಗುತ್ತೆ. ಸ್ತೋತ್ರ. ತೆಲುಗು ಆರಾಧನೆಯಲ್ಲಿ ಹೋಗ್ಬಿಟ್ರು ನೀವು ಮಲಯಾಳಂ ಹಾಡು ಹೇಳಿದ್ರೆ ಅವರು ಮಿಕ್ಕ ನೋಡ್ತಾ ಇರ್ತಾರೆ. ಆದರೆ ಪರಲೋಕದಲ್ಲಿ ಎಲ್ಲ ಭಾಷಿಕರ ಆರಾಧನೆಯನ್ನು ಲೀಡ್ ಮಾಡುವ 4 ಗ್ರೂಪಿನ ಜನ ಇದ್ದಾರೆ. 4 ಗ್ರೂಪ್ಗಳಿದೆ, ಜನ ಅಲ್ಲ, 4 ಗ್ರೂಪ್ ಇದೆ. ಸ್ತೋತ್ರ. ಆ 4 ಗ್ರೂಪ್ ಯಾರು ಅಂತ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ. ರೆಡಿ ಇದ್ದೀರಾ? ಆರ್ ಯು ರೆಡಿ? ತಯಾರಾಗಿದ್ದೀರಾ? ಒಂದನೇ ಗುಂಪು ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ, ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 4 ವರ್ಡ್ಸ್ 5 to 9, 5ರಿಂದ 9ನೇ ವಾಕ್ಯದವರೆಗೂ ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಾ ಇದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅಂಡರ್ಲೈನ್ ಮಾಡ್ಕೊಳ್ಳಿ, 4 ಜೀವಿಗಳಿದ್ದವು. ಅವುಗಳ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು, 2ನೇ ಜೀವಿಯು ಹೋರಿ ಅಂತಿತ್ತು, 3ನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೇ ಜೀವಿಯು ಆರುವ ಗರುಡ ಪಕ್ಷಿ ಅಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗು ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲು ಇರಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವ ಹಾಗೆ. ಹಲ್ಲೆಲೂಯ. 4 ಮುಖಗಳುಳ್ಳ, 6 ರೆಕ್ಕೆಗಳುಳ್ಳ, ಮುಂದೆ ಹಿಂದೆ ಒಳಗಡೆ ಕಣ್ಣುಗಳಿಂದ ತುಂಬಿರುವ ಈ 4 ಜೀವಿಗಳು ಇವರ ದೇವರ ಸಿಂಹಾಸನಕ್ಕೆ ಬಹಳ ಹತ್ತಿರವಾಗಿರುವ 4 ಜೀವಿಗಳು. ಆಮೇನ್. ಅದು 1ನೇ ಗ್ರೂಪ್. ಹಲೋ, ಇದ್ದೀರಾ ನೀವು ನನ್ನ ಜೊತೆ? ಅದು 1ನೇ ಗ್ರೂಪ್.
ಎರಡನೇ ಗ್ರೂಪ್ 4ನೇ ಅಧ್ಯಾಯದ 10ನೇ ವಾಕ್ಯ. ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನ ಸೃಷ್ಟಿಸಿದಾತನು ನೀನೇ, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವೆಂದು ಹೇಳ್ತಾ ಯುಗ ಯುಗಾಂತರಗಳಲ್ಲಿ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ಎರಡನೇ ಗ್ರೂಪ್ 24 ಹಿರಿಯರು. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ನ 12 ಕುಲಗಳನ್ನು ಪ್ರತಿನಿಧಿಸುವವರು, 12 tribes ಆಫ್ ಇಸ್ರಾಯೇಲ್. ಹೊಸ ಒಡಂಬಡಿಕೆಯಲ್ಲಿ 12 ಅಪೊಸ್ತಲರುಗಳು, ಟೋಟಲ್ 24 ಹಿರಿಯರುಗಳು. ದೇ ಫಾಲ್ ಡೌನ್, ಅವರು ಅಡ್ಡ ಬಿದ್ದರು. ದೇ ಸರೆಂಡರ್ಡ್ ದ ಕ್ರೌನ್ಸ್, ಕಿರೀಟಗಳನ್ನು ಕೆಳಗಡೆ ಹಾಕಿದರು. ದೇ ಫೋಕಸ್ಡ್ ಆನ್ ಗಾಡ್ ಅಲೋನ್, ಅವರು ದೇವರನ್ನ ಮಾತ್ರವೇ ದೃಷ್ಟಿಸಿ ಆರಾಧನೆ ಮಾಡಿದರು. ಹಲ್ಲೆಲೂಯ, ಹಲ್ಲೆಲೂಯ. ಈ 24 ಹಿರಿಯರು, ದೇ ಕ್ಲೋತ್ಡ್ ಇನ್ ವೈಟ್ ಗಾರ್ಮೆಂಟ್ಸ್, ಬಿಳಿಯ ನಿಲುವಂಗಿಯನ್ನು ತೊಟ್ಟವರು, ಚಿನ್ನದ ಕಿರೀಟವನ್ನು ಧರಿಸಿದವರು. 12 ಅಪೊಸ್ತಲರು ಹೊಸ ಒಡಂಬಡಿಕೆಯ ಪ್ರಕಾರ, 12 ಕುಲಗಳ ಒಡೆಯರು, 12 ಕುಲಗಳನ್ನು ಪ್ರತಿನಿಧಿಸುವವರು. ಇವರು ಎರಡನೇ ಗ್ರೂಪ್, ಆರಾಧನೆ ಮಾಡುವವರು. ಮೂರನೇ ಗ್ರೂಪ್ 5ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ 11ನೇ ವಾಕ್ಯದಿಂದ 12ನೇ ವಾಕ್ಯ. ನೀವು ನನ್ನ ಜೊತೆ ಇದ್ದೀರಾ? ಅರ್ಥ ಮಾಡ್ಕೊಳ್ರಿ ಕ್ಲೀನಾಗಿ. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು, ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಯಾರೀಗ? ಮೂರನೇ ಗುಂಪು ಯಾರು? ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯು ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾ ಶಬ್ದದಿಂದ, ವಧಿತನಾದ ಕುರಿಯಾದ ಆತನ ಬಲವು, ಐಶ್ವರ್ಯವು, ಜ್ಞಾನವು, ಸಾಮರ್ಥ್ಯವು, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಗುಂಪು 24 ಜೀವಿಗಳು, ಎರಡನೇ ಗುಂಪು 24 ಹಿರಿಯರು, ಮೂರನೇ ಗುಂಪು ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ದೇವದೂತರು. ಇವರೆಲ್ಲರೂ ದೇವರನ್ನ ಆರಾಧಿಸುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು 4ನೇ ಗ್ರೂಪ್. ಈ ಗ್ರೂಪ್ ಹೇಳುವಾಗ ಎಷ್ಟು ಜನರಿಗೆ ಸಂತೋಷ ನನಗೆ ಗೊತ್ತಿಲ್ಲ. 5ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ, ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 5, 9ನೇ ವಾಕ್ಯದಿಂದ 9-10 ವಾಕ್ಯಗಳು. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಹೊಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತವಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನ ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ
ಯಾಜಕರನ್ನಾಗಿಯೂ ಮಾಡಿದಿ, ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಹಲ್ಲೆಲೂಯ. ಅವರ ಹಿಂದೆ ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟ ಒಂದು ದೊಡ್ಡ ಗುಂಪು, ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಂದ. ಅಂದರೆ ಅಲ್ಲಿ ವಿಕ್ಟರಿ ಇಂಟರ್ನ್ಯಾಷನಲ್ AG ವರ್ಷಿಪ್ ಸೆಂಟರ್ನ ಸಭೆಯವರ ಒಂದು ದೊಡ್ಡ ಗುಂಪು. ಸ್ತೋತ್ರ ಹೇಳಲಿಲ್ಲ. ಕರ್ನಾಟಕದಿಂದ ಒಂದು ದೊಡ್ಡ ಗುಂಪು, ಪ್ರತಿ ಜಿಲ್ಲೆಗಳಿಂದ ಒಂದು ದೊಡ್ಡ ಗುಂಪು. ಹಲ್ಲೆಲೂಯ. ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಂದ ಮನುಷ್ಯರನ್ನ, ಅಂದರೆ ನನ್ನನ್ನ, ನಿನ್ನನ್ನ ಯೇಸುವಿನ ಪರಿಶುದ್ಧ ರಕ್ತದಿಂದ ವಿಮೋಚಿಸಲ್ಪಟ್ಟವರನ್ನ ಪರಲೋಕದ ದೇವರು ನಮ್ಮನ್ನು ಆರಿಸಿಕೊಂಡನು. ಏತಕ್ಕೋಸ್ಕರ? ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ. ಹಲ್ಲೆಲೂಯ. ಆ ಪದವಿ ಸಿಕ್ಕಿದವರು ಗಟ್ಟಿಯಾಗಿ ಆಮೇನ್ ಹೇಳೋಣ. ಆಮೇನ್. ಸಕಲ ಕುಲ, ಭಾಷೆ, ಅಲ್ಲಿ ಯಾವ ಟ್ರಾನ್ಸ್ಲೇಷನ್ ಬೇಡ. ಸ್ತೋತ್ರ ಬರಲಿಲ್ಲ. ಇಲ್ಲಿ ಇಂಗ್ಲಿಷಲ್ಲಿ ಪ್ರೀಚ್ ಮಾಡಿದ್ರೆ ಕನ್ನಡ ಟ್ರಾನ್ಸ್ಲೇಷನ್ ಬೇಕು, ಕನ್ನಡದಲ್ಲಿ ಪ್ರೀಚ್ ಮಾಡಿದ್ರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬೇಕು. ಕಾರಣ ಗೊತ್ತಿರೋ ಭಾಷೆಗೆ ಭಾಷಾಂತರ ಮಾಡಬೇಕು. ಅಲ್ಲಿ ನೋ ಟ್ರಾನ್ಸ್ಲೇಷನ್, ಅಲ್ಲಿ ಯಾವ ಭಾಷಾಂತರವೂ ಇಲ್ಲ. ಎಲ್ಲರಿಗೂ ಅರ್ಥವಾಗುವ ಒಂದೇ ಒಂದು ಭಾಷೆ, ಅದು ಹಲ್ಲೆಲೂಯ. ಹಲ್ಲೆಲೂಯ. ಅವರು ನಿರಂತರವಾಗಿ ಹೇಳುವ ಒಂದು ಶಬ್ದ ಹಲ್ಲೆಲೂಯ, 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 ಹಲ್ಲೆಲೂಯ. ಇಲ್ಲಿ ಆರಾಧನೆ ಮಾಡುವ ದೇವ ಜನರೇ, ಪರಲೋಕದಲ್ಲಿ ಈ ಶಬ್ದ ಮೊಳಗುತ್ತೆ. ಮೊದಲದಾಗಿ ಆರಾಧನೆ ಅಲ್ಲಿ ಲೀಡ್ ಮಾಡೋದು. ಈಗ ನಮಗೆ ಇಲ್ಲಿ ನಿರಂತರವಾಗಿ 12 ಅವರ್ ಪ್ರಾರ್ಥನೆ, ಆರಾಧನೆ. ಅಂದರೆ ಒಂದೊಂದು ಅವರ್ಗೂ ಒಂದೊಂದು ಟೀಮ್ ಒಬ್ಬೊಬ್ಬರು ಲೀಡ್ ಮಾಡ್ತಾ ಇರ್ತಾರೆ. ಆಮೇಲೆ ಅಲ್ಲಿ 24/7 ಅಲ್ಲಿ ಟೈಮ್ ಅನ್ನೋ ಫಿನೋಮಿನಾನೇ ಇಲ್ಲ. ಕಾರಣ ಅಲ್ಲಿ ರಾತ್ರಿನೂ ಇಲ್ಲ, ಕತ್ಲೇನೂ ಇಲ್ಲ. ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ. ಅಲ್ಲಿ ನೀತಿ ಸೂರ್ಯನೇ ಬೆಳಕಾಗಿರ್ತಾನೆ. ಸ್ತೋತ್ರ ಬರಲಿಲ್ಲ, ಸ್ತೋತ್ರ ಬರಲಿಲ್ಲ. ನಾನು ಅಮೇರಿಕಾಗೆ ಹೋದಾಗ ಕೆಲವೊಮ್ಮೆ ನಾನು ಕೆಲವು ಸ್ಟೇಟ್ಗಳಿಗೆ ಹೋದಾಗ ಅವ್ರಿಗೆ ಸಮ್ಮರ್ ಟೈಮಲ್ಲಿ ರಾತ್ರಿ 9 ಗಂಟೆ ಆದರೂ ಸೂರ್ಯ ಪ್ರಕಾಶ ಇರುತ್ತೆ. ಎಷ್ಟು? ರಾತ್ರಿ 9 ಗಂಟೆ ಆದ್ರೂ ಸೂರ್ಯ ಪ್ರಕಾಶ ಇರುತ್ತೆ. ನಾವಿನ್ನ ಮಧ್ಯಾಹ್ನ ಅಂದ್ಕೊಂಡಿರ್ತೀವಿ, ರಾತ್ರಿ 9 ಗಂಟೆ ಆಗಿರುತ್ತೆ. ಸ್ತೋತ್ರ. ಅದೇ ವಿಂಟರ್ ಸೀಸನ್ ಬಂದರೆ, ಚಳಿಗಾಲ ಬಂದರೆ ಅವರಿಗೆ ಮಧ್ಯಾಹ್ನ 3 ಗಂಟೆ ಆಗ್ತಿದ್ದಂಗೆ ಕತ್ಲೆ ಆಗ್ಬಿಡುತ್ತೆ. ಸ್ತೋತ್ರ. ಆದರೆ ಪರಲೋಕದಲ್ಲಿ ಅಲ್ಲಿ ರಾತ್ರಿ ಇಲ್ಲ, ಆಗಲೂ ಇಲ್ಲ. ಅಲ್ಲಿ ಒಂದೇ ಒಂದು ಕುರಿಯಾದಾತನಾದ ಯೇಸುವನ್ನ ಹಲ್ಲೆಲೂಯ ಸ್ವರಗಳ ಮೂಲಕ ಆರಾಧನೆ ಮಾಡುವುದು. ಹಲ್ಲೆಲೂಯ. ಅದಕ್ಕೆ ದೇವ ಮಕ್ಕಳ ಆಲಯದಲ್ಲಿ ಬಂದಾಗ ನೀನು ಆರಾಧನೆ ಮಾಡುವ ವ್ಯಕ್ತಿ ಆಗಿರಬೇಕು. ಕೆಲವು ಆರಾಧನೆಗೆ ಮಾರ್ಕ್ ಹಾಕೋರಿದ್ದಾರೆ.
ಮಾರ್ಕ್ ಹಾಕೋದಕ್ಕಲ್ಲ ನೀನು ಇಲ್ಲಿ ಬರೋದು. ನಿನ್ನ ದೇವರಾದ ಯೆಹೋವನನ್ನ, ನಿನಗಾಗಿ ಸ್ವರಕ್ತವನ್ನ ಸುರಿಸಿದ ಯೇಸುವನ್ನ ಆರಾಧನೆ ಮಾಡು. ಹಲ್ಲೆಲೂಯಾ. ಮೊದಲನೇ 4 ಜೀವಿಗಳು ಮೊದಲದಾಗಿ ಆರಾಧನೆ ಲೀಡ್ ಮಾಡ್ತವೆ. 4 ಜೀವಿಗಳು. ಅದರ 11ನೇ ವಾಕ್ಯದಿಂದ 5ನೇ ಅಧ್ಯಾಯ, ಪ್ರಕಟಣೆ 5:11ನೇ ವಾಕ್ಯದಿಂದ ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟಾನುಕೋಟಿಯು ಲಕ್ಷೋಪಲಕ್ಷವೂ ಇತ್ತು. ಅವರ ಸ್ವರವು ನನಗೆ ಕೇಳಿಸ್ತು. ಅವರ ಮಹಾಶಬ್ದದಿಂದ ವಧಿತನಾದ ಕುರಿ ಆದಾತನಾದ ದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲ ಸೃಷ್ಟಿಗಳು, ಅಂದರೆ ಭೂಮಿ, ಆಕಾಶ, ಸಮುದ್ರಗಳು ಇರುವುದು ಎಲ್ಲವೂ ಸಿಂಹಾಸನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಆಧಿಪತ್ಯಗಳು ಯುಗ ಯುಗಾಂತರಗಳಲ್ಲಿ ಇರಲಿ ಎಂದು ಹೇಳುವುದನ್ನು ಕೇಳಿದನು. ಆಗ 4 ಜೀವಿಗಳು ಆಮೆನ್ ಅಂದವು. ನನಗಲ್ಲೊಂದು ವಿಷಯ ಇಷ್ಟ ಆಯ್ತು. ಅವರು ಆಮೇನ್ ಅಂದವು ಮತ್ತು ಹಿರಿಯರು ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ರು. ಇಲ್ಲಿ ಆರಾಧನೆ ನಡೆದ್ರೆ ಕೆಲವರಿಗೆ ಇಷ್ಟ ಆಗಲ್ಲ. ಅವ್ರು ತಾನೇ ಆರಾಧನೆ ಮಾಡೋದು, ಲೀಡ್ ಮಾಡೋದು, ಮಾಡಲಿ ಬಿಡು, ನಾನು ಸುಮ್ಮನೆ ಕೂತ್ಕೋತೀನಿ ಅಂತ. ಸ್ತೋತ್ರ. ಕಿರಿಯರೆಲ್ಲ ಆರಾಧನೆ ಮಾಡಲಿ. ನಾವು ತುಂಬ ಹಳೆ ವಿಶ್ವಾಸಿಗಳು. ಸ್ತೋತ್ರ. ನಾವು ಮಾರ್ಕ್ ಹಾಕ್ತೀವಿ, ನೀನು ಹೆಂಗೆ ಆರಾಧನೆ ಮಾಡ್ತೀವಿ ನೋಡ್ತಾ ಇದ್ದೀವಿ ನಾವು. ಪರಲೋಕದಲ್ಲಿ ಹಂಗೆ ಯಾರು ನೋಡ್ಕೊಂಡಿರಂಗಿಲ್ಲ. ಇಲ್ಲಿ ಕೆಲವರು ಆರಾಧನೆ ಮಾಡಿದ್ರೆ ಇನ್ನು ಕೆಲವರು ದುರ್ಗುಟ್ಟಿ ನೋಡಿ ಎದುರಿಸ್ತಾರೆ. ಸ್ತೋತ್ರ. ಕೆಲವರು ಹೇಳ್ತಾರೆ, ಪಾಸ್ಟ್ರೇ, ಕೆಲವರು ನಮ್ಮನ್ನು ಭಯಪಡಿಸ್ತಾರೆ ಅಂತ. ಆರಾಧನೆ ಮಾಡುವಾಗ ದುರ್ಗುಟ್ಟಿ ನೋಡ್ತಾರೆ, ಕೋಪದಲ್ಲಿ ನೋಡ್ತಾರೆ. ಸ್ತೋತ್ರ. ನಾನು ಒಂದು ಮಾತು ಹೇಳ್ತೀನಿ, ಅಲ್ಲಿ ಜೀವಿಗಳು ಆರಾಧನೆ ಮಾಡುವಾಗ ಹಿರಿಯರು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಇರಲಿಲ್ಲ, ಅವರು ಅಡ್ಡ ಬಿದ್ದಾರ. ಇವತ್ತು ಯೇಸುವಿನ ನಾಮದಲ್ಲಿ ಆರಾಧನೆ ಯಾರು ಲೀಡ್ ಮಾಡ್ತಾರೆ ಅನ್ನೋದಲ್ಲ ವಿಷಯ, ಆರಾಧನೆ ಯಾರಿಗುಳ್ಳದು ಎನ್ನೋದು ವಿಷಯ. ಹಲ್ಲೆಲೂಯಾ. ನೀನು ಆರಾಧನೆ ಮಾಡೋದು ಮನುಷ್ಯರನ್ನ ಮೆಚ್ಚಿಸೋದಕ್ಕಲ್ಲ, ನೀನು ಆರಾಧನೆ ಮಾಡೋದು ನಿನಗೋಸ್ಕರ ರಕ್ತ ಸುರಿಸಿದ, ಘನಕ್ಕೆ, ಮಾನಕ್ಕೆ, ಐಶ್ವರ್ಯಕ್ಕೆ ಯೋಗ್ಯನಾಗಿರುವ ಕುರಿಯಾದಾತನಿಗೆ ಆರಾಧನೆ ಸಲ್ಲಿಸೋದಕ್ಕೆ ಬಂದಿರುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪರಲೋಕದಲ್ಲಿ ಆರಾಧನೆ ಮೊಳಗುವ ಹಾಗೆ ಈ ಭೂಲೋಕದಿಂದಲೇ ಆರಂಭ ಮಾಡಬೇಕು. Come on, somebody shout hallelujah. ಈ ಶಬ್ದ ತೆಗಿಬಾರ್ದಂತಾನೆ ನನಗೆ ವಾಯ್ಸ್ ಅಟ್ಯಾಕ್ ಮಾಡಕ್ಕೆ ನೋಡಿದೆ ಶತ್ರು. ಶಾಪಿಸ್ಬಿಟ್ಟು ಹೇಳಿದೆ, ಗಾಳಿ ಬಂದರೂ ಅದರಲ್ಲಿ ಇಟ್ಕೊಂಡು ಪ್ರಸಂಗ ಮಾಡ್ತೀನಿ ಅಂತ. ಆಮೇಲೆ ಇವತ್ತು ಇನ್ನೊಂದು ಸ್ವಲ್ಪ ಗಟ್ಟಿಯಾಗೆ ಪ್ರಸಂಗ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ಗಂಟಲಲ್ಲ ನನಗೆ ವಿಷಯ, ನನ್ನ ದೇವರು ನನಗೆ ಮಾಡಿದ ಉಪಕಾರಗಳನ್ನು ಯೋಚಿಸುವಾಗ
ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. Come on, somebody shout hallelujah. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಬ್ರದರ್ ನಾನು ಆರಾಧನೆ ಮಾಡ್ತೀನಿ, ಸಿಸ್ಟರ್ ನಾನು ಆರಾಧನೆ ಮಾಡ್ತೀನಿ, ಬೇಜಾರು ಮಾಡ್ಕೊಂಬೇಡ್ರಿ. ಹಲ್ಲೆಲೂಯಾ. ಪರಿಸರ ಮರೆತು ಆರಾಧನೆ ಮಾಡುವವರ ಸಂದರ್ಭ ಸನ್ನಿವೇಶ ನೋಡಲ್ಲ ಆರಾಧನೆ ಮಾಡಬೇಕಾಗಿರೋದು. ನಿನಗೆ ಅನುಕೂಲವಾದಾಗ ಮಾತ್ರವಲ್ಲ ಆರಾಧನೆ ಮಾಡೋದು, ನಿನ್ನ ದೇವರನ್ನ ಆರಾಧನೆ ಮಾಡೋದಕ್ಕೆ ನಿನಗೆ ಅವಕಾಶ ಸಿಕ್ಕಿದಾಗೆಲ್ಲ ಹಲ್ಲೆಲೂಯಾ ಘನಪಡಿಸುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಈ ಆರಾಧನೆ ಪ್ರತ್ಯೇಕತೆ ಏನು ಗೊತ್ತಾ? ಆರಾಧನೆ ಪ್ರತ್ಯೇಕತೆ, ಅಲ್ಲಿನ ಆರಾಧನೆಯ ಪ್ರತ್ಯೇಕತೆ ಅಡ್ಡ ಬಿದ್ದು ಹೆಂಗೆ ಸಾಷ್ಟಾಂಗವಾಗಿ ಬೀಳೋದು. ದ ವರ್ಷಿಪ್ ಮೀನ್ಸ್ ಬೌ ಡೌನ್. ಆರಾಧನೆ ಅಂದ್ರೆ ಅಡ್ಡ ಬೀಳು, ಸಾಷ್ಟಾಂಗ ಎರಗು. ನಾನು ಎನ್ನ ದರ್ಪ ಪಕ್ಕಕ್ಕಿಡೋ. 4 ಜೀವಿಗಳು ಆರಾಧನೆ ಮಾಡುವಾಗ ಹಿರಿಯರು ತಮ್ಮ ಕಿರೀಟಗಳನ್ನು ತೆಗೆದು ಪಕ್ಕಕ್ಕಿಟ್ಟರು. ನನಗೆ ಕಿರೀಟ ಅಲ್ಲ ದೊಡ್ಡದು, ಆರಾಧನೆಗೆ ಯೋಗ್ಯನಾದವನು ದೊಡ್ಡವನು. ನನ್ನ ಸ್ಥಾನ ಅಲ್ಲ ದೊಡ್ಡದು, ನನ್ನ ಪದವಿ ಅಲ್ಲ ದೊಡ್ಡದು, ಅಲ್ಲದೆ ನನ್ನ ಹೆಸರು ಅಲ್ಲ ದೊಡ್ಡದು, ಆರಾಧನೆಗೆ ಯೋಗ್ಯನಾದವನನ್ನ ಸಕಲ ಘನದೊಂದಿಗೆ ಮಾನದೊಂದಿಗೆ ಆರಾಧನೆ ಮಾಡುವವರು ಯಾರಾದ್ರೂ ಇದರ ಒಳಗಡೆ ಇದ್ರೆ ಅಂತವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. Come on, somebody shout hallelujah. Get ready, get ready, get ready, get ready. Hey, something is going to happen today. ಇವತ್ತಿಲ್ಲಿ ಆರಾಧನೆ ಮಾಡುವಾಗ ನಿನಗೆ ಗೊತ್ತಿಲ್ಲದಂತ ನಿನ್ನ ಮೇಲೆ ಪರಲೋಕದ ಬಾಗಿಲು ತೆರೆಯೋದನ್ನು ನಾನು ಕಾಣ್ತಾ ಇದ್ದೇನೆ. ಪರಲೋಕದ ಆರಾಧನೆ ಅಂದರೆ ಇಟ್ಸ್ ಅನ್ ಅನಿಮೇಟೆಡ್ ವರ್ಷಿಪ್. ಅಂದ್ರೆ ಶರೀರ ಮೂಲಕ ಆತ್ಮ ಪ್ರಾಣ ಶರೀರ ಸಂಪೂರ್ಣವಾಗಿ ದೇವರ ಸಮ್ಮುಖದಲ್ಲಿ ಸಮರ್ಪಿಸಿ ನೀನು ಯೋಗ್ಯನೋ, ನೀನು ಯೋಗ್ಯನೋ. ಐ ನೀಡ್ ಸಮ್ ಕ್ವಯರ್ ಪೀಪಲ್ ಟು ಕಮ್ ಅಪ್. ಆರಾಧನೆ ಅಂದ್ರೆ ಕೈ ಕಾಲುಗಳನ್ನು ಚಲಿಸಿ ಮಾಡುವ ಆರಾಧನೆ, ಕೈಯನ್ನು ಕಟ್ಕೊಂಡು ನೋಡೋದಲ್ಲ, ಕೈ ಕಾಲುಗಳನ್ನು ಚಲಿಸಿ ಮಾಡುವ ಆರಾಧನೆ, ಆತ್ಮ ಪ್ರಾಣ ಶರೀರದಿಂದ ಮಾಡುವ ಆರಾಧನೆ. ಈ ಆರಾಧನೆ ಪರಲೋಕದ ಆರಾಧನೆ, ಪರಲೋಕದ ಆರಾಧನೆ ಇವತ್ತು ಇದರ ಒಳಗಡೆ ಇಳಿದು ಬರಲಿ. ಓ ರಬ ಶಬ್ದರಾಧನ ಅಂದ ಜಾನಗಡಗಲ್ಕ ಶಮನಗ ಜನಾದನ. ಅವನು ಯೋಗ್ಯನು, ಯೋಗ್ಯನು, ಮಹೋನ್ನತನಾದ ದೇವರು, ಮಾನಕ್ಕೆ ಯೋಗ್ಯನಾದವನು, ಐಶ್ವರ್ಯಕ್ಕೆ ಯೋಗ್ಯನಾದವನು, ಪ್ರಭಾವಕ್ಕೆ ಯೋಗ್ಯನಾದವನು. Come on somebody. Worship is total surrender. Worship is total surrender. Body, soul and spirit. Oh, you are not controlling your spirit. You are not controlling your body. You are not controlling your soul. The Spirit of God is controlling you. The worship means surrender. Surrender. Rajalma Shakalaba. A church worship. He is worthy to be praised. He is worthy to be glorified. He is worthy to be worshipped.
He is the mighty God. ಅವನ ಪರಾಕ್ರಮಶಾಲಿ, ಅದ್ವಿತೀಯನಾದ ದೇವರು, ಏಕನಾಗಿ ಮಹಾ ಅದ್ಭುತ ಮಾಡಿದ ದೇವರು, ಘನಕ್ಕೆ ಯೋಗ್ಯನಾದ ದೇವರು, ಮಾನಕ್ಕೆ ಯೋಗ್ಯನಾದ ದೇವರು. Come on, somebody worship him. ಈ ಯಹೂದರ ಆರಾಧನೆ ಹೆಂಗ್ ಗೊತ್ತಾ? ಅವ್ರ ದೇವರನ್ನ ಆರಾಧಿಸ್ಬೇಕಾದ್ರೆ, ಅವ್ರ ದೇವರನ್ನ ಆರಾಧಿಸ್ಬೇಕಾದ್ರೆ ಕೈ ಕಟ್ಕೊಂಡಿರೋ ಆರಾಧನೆ ಅಲ್ಲ, ಸ್ತೋತ್ರ ಹೇಳದೇ ಇರೋ ಆರಾಧನೆ ಅಲ್ಲ, ಚಲಿಸದೇ ಇರೋ ಆರಾಧನೆ ಅಲ್ಲ. ಇವತ್ತು ಆರಾಧನೆ ಮೊಳಗಲಿಲ್ಲಿ ಯೋಗ್ಯನು ಒಂದು ಸಂಘಟನೆ ಅಲ್ಲ, ಒಂದು ವ್ಯಕ್ತಿ ಅಲ್ಲ, ಒಂದು ಮತ ಅಲ್ಲ, ಒಂದು ಯಾವುದೇ ವ್ಯಕ್ತಿಗಳಲ್ಲ. ಯೇಸು ಮಾತ್ರ ಯೋಗ್ಯನೇನೋರು. ಶಬ್ದ ತೆಗೆದು ಆರಾಧನೆಗೆ ಯೋಗ್ಯನಾದ ಯೇಸುವನ್ನ ಕಡೆ ಬಾರಿ ಯೋಗ್ಯನು ನೀನೇ ಯೇಸುವೇ, ನೀ ಯೋಗ್ಯನು, ನಿನ್ನಂತೆ ಬೇರೆ ನಿನ್ನಂತೆ ದೇವರಿಲ್ಲ, ನಿನ್ನಂತೆ ನಿನ್ನಂತೆ ಬೇರೆ ದೇವರಿಲ್ಲ, ನಿನ್ನಂತೆ ಬೇರೆ ದೇವರಿಲ್ಲ. ಯೋಗ್ಯನು ನೀನೇ ಯೇಸುವೇ, ಯೋಗ್ಯನು ಯೋವಾತಿ ಕರ್ತನೆ, ನಿನ್ನ ಪಾದಕ್ಕೆ ನಾವು ಅಡ್ಡ ಬೀಳುತ್ತೀವಿ. ನೀನು ಯೋಗ್ಯನು, ನಿನ್ನ ಆರಾಧನೆಗೆ ಯೋಗ್ಯ, ಸಕಲ ಘನಕ್ಕೂ ಮಾನಕ್ಕೂ ಯೋಗ್ಯ. ಈ ಭೂಮಿಯಲ್ಲಿ ಜೀವ ಶ್ವಾಸ ಇರುವವರೆಗೂ ಹೀಗೆ ನಿನ್ನನ್ನು ಆರಾಧನೆ ಮಾಡುವ ಒಂದೇ ಒಂದು ವರವನ್ನ ಕೇಳ್ತೀವಿ ಅಪ್ಪ. ಅದನ್ನೇ ಎದುರು ನೋಡ್ತಾ ಇದ್ದೀವಿ ಅಪ್ಪ. ಜನರು ನೀನು ಆಶೀರ್ವದಿಸು, ಅದಕ್ಕಾಗಿ ನಿನ್ನ ಜನರನ್ನು ನೀನು ಆಶೀರ್ವದಿಸು. ನಿನ್ನ ದಯ ನಿನ್ನ ಮಕ್ಕಳ ಮೇಲೆ ಇರಲಪ್ಪ. ನಿನ್ನ ಕೃಪಾ ಕಟಾಕ್ಷ ನಿನ್ನ ಮಕ್ಕಳ ಮೇಲೆ ಇರಲಿ. ಕೇಳಿದ ವಾಕ್ಯದ ಮುಂದೆ ನಾವು ಅಡ್ಡ ಬೀಳುತ್ತೇವೆ. 4 ಜೀವಿಗಳು ಅಡ್ಡ ಬಿದ್ದ ಹಾಗೆ, ಹಿರಿಯರುಗಳು ಅಡ್ಡ ಬಿದ್ದ ಹಾಗೆ ನಿನ್ನ ಪಾದಕ್ಕೆ ನಾವು ಅಡ್ಡ ಬೀಳ್ತೇವೆ. ಯೇಸುವಿನ ನಾಮದಲ್ಲಿ ಜನರನ್ನು ಆಶೀರ್ವದಿಸು.